ಸುದ್ದಿ, ಮೊದಲ ಸುದ್ದಿ ಅದು ಮಂಗಳೂರಿನ ಸಂತ ಜೆರೋಸಾ ಶಾಲೆಗೆ ಸಂಬಂಧಪಟ್ಟಂತಹ ಸುದ್ದಿ. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಪೋಷಕರು ಹಾಗೆ ಹಿಂದೂ ಮುಖಂಡರು ಇವತ್ತು ಶಾಲೆಯ ಮುಂದೆ ಹೈಡ್ರಾಮಾವನ್ನ ಮಾಡಿದ್ರು. ಜೆರೋಸಾ ಶಿಕ್ಷಣ ಸಂಸ್ಥೆ ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀವನ್ ಅಮಾನತ್ತಾಗಬೇಕು ಅಂತ ಹೋರಾಟವನ್ನ ಮಾಡಿದ್ರು. ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಕೊನೆಗೂ ಕೂಡ ಶಾಲಾ ಆಡಳಿತ ಮಂಡಳಿ ಮಣಿದಿದೆ. ಆರೋಪಿತ ಶಿಕ್ಷಕರನ್ನ ಅಮಾನತ್ತುಗೊಳಿಸಿದೆ ಶಾಲಾ ಆಡಳಿತ ಮಂಡಳಿ. ತನಿಖೆ ಮುಗಿಯುವವರೆಗೂ ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀವನ್ ಸಸ್ಪೆಂಡ್ ಆಗಿದ್ದಾರೆ. ಜೆರೋಸಾ ಶಾಲೆಯ ಬಳಿ ಪ್ರತಿಭಟನೆ ಮಾಡಿದ್ದ ಪೋಷಕರು, ಶಾಸಕರು ಹಾಗೆ ಹಿಂದೂ ಮುಖಂಡರು ಶಾಲೆಯ ಲೆಟರ್ ಹೆಡ್ನಲ್ಲಿ ಅಮಾನತ್ತಿನ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಪ್ರಕರಣದ ಆಂತರಿಕ ತನಿಖೆ ನಡೆಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಶಿಕ್ಷಣ ಇಲಾಖೆ ತನಿಖಾ ವರದಿಯನ್ನ ಆಧರಿಸಿ ಪೊಲೀಸರಿಂದ ಕ್ರಮ ಜರುಗಿಸಲಾಗುತ್ತೆ. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಪ್ರಭಾ ಅವಹೇಳನಕಾರಿಯಾಗಿ ಮಕ್ಕಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಇವತ್ತು ಪೋಷಕರು, ಶಾಸಕರು ಹಾಗೆ ಹಿಂದೂ ಮುಖಂಡರು ಶಾಲೆಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು, ಘೋಷಣೆಯನ್ನ ಕೂಗಿದ್ರು. ಬುಧವಾರದವರೆಗೂ ಶಾಲಾ ಶಿಕ್ಷಕಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಡೆಡ್ಲೈನ್ ಸಹ ನೀಡಿದ್ರು. ತಕ್ಷಣಕ್ಕೆ ಸ್ಪಂದಿಸಿದಂತಹ ಶಾಲಾ ಆಡಳಿತ ಮಂಡಳಿ ಈಗ ಶಾಲಾ ಶಿಕ್ಷಕಿ ಪ್ರಭಾ ಹಾಗೂ ಶಿಕ್ಷಕ ಸ್ಟೀವನ್ ಅವರನ್ನ ಅಮಾನತ್ತುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ ಆದ ಬಳಿಕ ಎಚ್ಚೆತ್ತುಕೊಂಡಂತಹ ಶಾಲಾ ಆಡಳಿತ ಮಂಡಳಿ ಈ ವಿಷಯ ತಿಳಿದಂತಹ ಮಕ್ಕಳು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಂತ ಜೆರೋಸಾ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ. ಶಾಲೆಯ ಮುಂದೆ ಕುಣಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿಗಳು. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಶಿಕ್ಷಕಿ ಅಮಾನತು ಮಾಡಿದ್ದಕ್ಕೆ ವಿದ್ಯಾರ್ಥಿಗಳ ಸಂಭ್ರಮ ಇದು. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು. ಈಗ ಶಿಕ್ಷಕಿ ಪ್ರಭಾ ಹಾಗೆ ಶಿಕ್ಷಕ ಸ್ಟೀವನ್ ಇಬ್ಬರನ್ನ ಸಹ ಸಸ್ಪೆಂಡ್ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಸಂಭ್ರಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಜೆರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀವನ್ ಅನ್ನ ಅಮಾನತು ಮಾಡಲಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಕಂಡು ಬಂದಂತಹ ಸಂಭ್ರಮ ಇದು. ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗ್ತಾ ಕುಣಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿಗಳು. ಶ್ರೀರಾಮನ ಬಗ್ಗೆ ಶಿಕ್ಷಕಿ ಅವಹೇಳನಕಾರಿಯಾಗಿ ಮಾತುಗಳನ್ನಾಡಿದ್ರು ವಿದ್ಯಾರ್ಥಿಗಳ ಮುಂದೆ. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಪೋಷಕರು, ಹಿಂದೂ ಪರ ಕಾರ್ಯಕರ್ತರು ಎಲ್ಲರೂ ಸಹ ಪ್ರತಿಭಟನೆ ಮಾಡಿದ್ರ ಪರಿಣಾಮ ಈಗ ಶಾಲೆಯ ಆಡಳಿತ ಮಂಡಳಿ ಇಬ್ಬರನ್ನ, ಶಿಕ್ಷಕಿ ಪ್ರಭಾ ಹಾಗೆ ಶಿಕ್ಷಕ ಸ್ಟೀವನ್ ಇಬ್ಬರನ್ನ ಸಹ ಸಸ್ಪೆಂಡ್ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಮತ್ತೊಂದು ಕಡೆ ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಏನು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಶಿಕ್ಷಕ ಹಾಗೂ ಶಿಕ್ಷಕಿಯನ್ನ ಅಮಾನತ್ತು ಮಾಡಿದೆ ಆಡಳಿತ ಮಂಡಳಿ. ಆದರೆ ಲಿಖಿತ ಅಮಾನತ್ತು ಆದೇಶದಲ್ಲಿ ತಪ್ಪು ಒಪ್ಪಿಕೊಳ್ಳದ ಶಾಲಾ ಆಡಳಿತ. ಸ್ಪಷ್ಟನೆಯ ಬಗ್ಗೆ ಮತ್ತೆ ರೊಚ್ಚಿಗೆದ್ರು ಪೋಷಕರು, ಹಿಂದೂ ಕಾರ್ಯಕರ್ತರು. ಮುಖ್ಯ ಶಿಕ್ಷಕಿ ಮತ್ತು ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಖ್ಯ ಶಿಕ್ಷಕಿ ಅಮಾನತು ಆದೇಶ ಓದುವ ವೇಳೆ ಮತ್ತೆ ಆಕ್ರೋಶ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ನಿಮ್ಮ ತಪ್ಪು ಒಪ್ಪಿಕೊಳ್ಳದೇ ಇದ್ರೆ ನಾವು ಬಿಡಲ್ಲ, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ವೇದವ್ಯಾಸ್ ಕಾಮತ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶಾಲಾ ಆಡಳಿತ ಮಂಡಳಿಗೆ ಶಾಸಕ ವೇದವ್ಯಾಸ ಕಾಮತ್ ಎಚ್ಚರಿಸಿದ್ದಾರೆ. ಅಮಾನತ್ತು ಮಾಡಿದ್ರು ತಪ್ಪು ಒಪ್ಪಿಕೊಳ್ಳದ ಶಾಲಾ ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ನೋಡು ನಾವು ಹೋರಾಟ ಮಾಡ್ತೀವಿ.
ನಾವು ಹೋರಾಟ ಮಾಡ್ತೀವಿ, ನೋಡಿ ಏನಾಗ್ತದೆ. ಎಷ್ಟು ವರ್ಷ ನಾವು ತಾಳ್ಮೆಯಲ್ಲಿ ನೆಲ ತನಕ ಹೋಗಿದ್ದೇವೆ ಹಿಂದೂಗಳು, ನಾವು ಮಾತಾಡ್ತೇವೆ, ನಾವು ನೆಲ ತನಕ ಹೋಗಿದ್ದೇವೆ ಹಿಂದೂಗಳು, ನೆಲ ಅದೇಲಿ ಕಾಪಾಡಕ್ಕೆ ಹೋಗಿದ್ದೇವೆ ನೋಡಿ. ರಾಜಕಾರಣ ಶಾಸಕರಲ್ಲ, ಹೊಟ್ಟೆಗೆ ಅನ್ನ ತಿನ್ನಬೇಕು, ದೇವರು ಸತ್ತಾಗ ನಮ್ಮನ್ನು ಮನುಷ್ಯರಾಗಿರಬೇಕು. ನೀವು ನಿಮ್ಮ ಮತ ಪ್ರಚಾರ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಮಾಡಿ, ಕ್ರಿಶ್ಚಿಯನ್ರಿಗೆ ಮಾಡಿ, ಅಂದರೆ ಹಿಂದೂಗಳಿಗೆ ಮತ ಪ್ರಚಾರ ಮಾಡೋದು ಯಾವ ಧರ್ಮದ ಪುಸ್ತಕದಲ್ಲಿ ಹೇಳಿದೆ. ನಾನು ಕ್ರಿಶ್ಚಿಯನ್ರಿಗೆ ರಾಮನ ಬಗ್ಗೆ ಹೇಳಿಕೊಟ್ಟೆ, ಒಪ್ಕೊಳ್ತೀರಾ ನೀವು? ಒಪ್ಕೊಳ್ಳೋದಲ್ಲ. ಅವಳು ಹೇಗೆ ಹೇಳಿದ್ದು ಮತ್ತೆ ಅವಳು ಎಷ್ಟು ಸಲ ಹೇಳಿದಾಳೆ, ಆ ಜೋಸೆಫ್ ಎಷ್ಟು ಸಲ ಹೇಳಿದ್ದಾನೆ ಗೊತ್ತಿಲ್ಲ. 5 ವರ್ಷದಿಂದ ಎಷ್ಟು ಸಲ ಹೇಳಿದ್ದಾನೆ ನನಗೆ ಸಾಕು ಬಂದು ಇಷ್ಟು ಮಾಡಿ ಅದ ನಂತರ ಇವರು ನಮಗೆ ಕಂಡು ಬರ್ತಿದೆ ಅಂಥದ್ದು ಯಾವುದೇ ಆಗಿರುವುದಿಲ್ಲ. ಅದೇನು ಗೊತ್ತಾರೆ ಇವರು ಮಾತಾಡಿದಂತ ಅದ ನಂತರ ಕೂಡ ನೀವು ಅದನ್ನು ಸರಿ ಅಂತಲೇ ಹೇಳ್ತಿರ್ತಾರೆ. ನೀವು ತಿಲಕ ಇಡ್ಲಿ ಬಿಡಲ್ಲ, ನಾಳೆಯಿಂದ ತಿಲಕ ಹಾಕಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ನಾವು ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೂ ಕೂಡ ಶಾಲಾ ಶಿಕ್ಷಕಿ ಅಮಾನತ್ತಾಗಬೇಕು ಅಂತ ಹೈಡ್ರಾಮಾವೇ ನಡೀತು ಶಾಲೆಯ ಮುಂದೆ. ಕೊನೆಗೂ ಅಮಾನತ್ತಾಗಿದೆ, ಆದ್ರೂ ಕೂಡ ಆಕ್ರೋಶ ನಿಲ್ತಾ ಇಲ್ಲ. ಯಾಕೆ, ಏನ್ ಕಾರಣ? ವೀಣಾ, ಹೌದು, ಕಳೆದ ಶನಿವಾರದಿಂದ ಆರಂಭ ಆಗಿರುವಂಥದ್ದು. ಶನಿವಾರ ಮಧ್ಯಾಹ್ನದಿಂದ ಆರಂಭ ಆಗಿ ಇವತ್ತು ಬೆಳಿಗ್ಗಿನಿಂದ ಆರಂಭ ಆಗಿದೆ. DDPI ಕಚೇರಿಯಿಂದ ಅದು ನೇರವಾಗಿ ಜೆರೋಸಾ ಕಾಲೇಜ್ ಶಿಕ್ಷಣ ಸಂಸ್ಥೆಗೆ ಶಿಫ್ಟ್ ಆಗಿತ್ತು. ಕೊನೆಯದಾಗಿ ಅವರು ಮೌಖಿಕವಾಗಿ ಇಬ್ಬರನ್ನ ಕೂಡ ಸ್ಟೀವನ್ ಮತ್ತು ಪ್ರಭಾರನ್ನ ಅಮಾನತು ಮಾಡಿರೋ ಬಗ್ಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಕೂಡ ಸಂಭ್ರಮ ಇದೆ. ಆದರೆ ಆ ಆದೇಶವನ್ನು ಓದುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮಿಂದ ಏನು ತಪ್ಪಾಗಿಲ್ಲ ಅನ್ನುವಂಥದ್ದನ್ನ ಮಾತನಾಡಿರುವಂಥದ್ದು. ಈಗ ನೋಡ್ಬೋದು ನೀವು, ತುಂಬಾ ಜನ ವಿದ್ಯಾರ್ಥಿಗಳು, ಅಂದ್ರೆ ಇಷ್ಟರವರೆಗೆ ಏನು ಪ್ರತಿಭಟನೆಯನ್ನು ಪೋಷಕರು ಮತ್ತು ಇಲ್ಲಿನ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳೇ ಸ್ವತಃ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿನಿಯರಿದ್ದಾರೆ, ಅದೇ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಏನ್ ನಿಮಗೆ ಈ ಕಾಲೇಜ್ನಲ್ಲಿ ಸಮಸ್ಯೆ ಆಗಿದ್ದಂತೆ? ಫಸ್ಟ್ಗೆ 7th ಅಲ್ಲಿ ನಾಗನ ಬಗ್ಗೆ ಹೇಳಿದ್ರು. ಏನಂತಂದ್ರೆ ನಾಗಂತೆ ಅದೊಂದು ಹಾವಷ್ಟೇ ಅಂತೆ, ದೇವರಲ್ಲಂತೆ ನಮ್ಮದು. ಅದನ್ನು ನಾವು ಕಲ್ಲು ಬಿಸಾಡಿದ್ರೆ ಅಥವಾ ಎಂತಾದ್ರೂ ಮಾಡಿದ್ರೆ ಅದು ಹೇಗೆ ದೇವರಾಗ್ತದೆ ಅಂತ ಕೇಳಿದ್ರು. ಇನ್ನೊಂದು ಅವ್ರು ಹೇಳಿದ್ರು, ನಾನು ಎಷ್ಟು ನಾಗಗಳನ್ನು ಕೊಂದಿದೆ ನಿಮಗೆ ಗೊತ್ತುಂಟ, ನಾನು ಇನ್ನುವರೆಗೆ ಸಾಯ್ಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಅವ್ರು ಹೇಳಿದ್ರು, ಇನ್ನು ಮುಂದೆ ನಿಮಗೆ ನಾಗ ಎಂತದ್ದು ಕಚ್ಚಿದ್ರೆ ಅದು ದೇವರು ಬಂದಾಗಿ ಕಚ್ಚಿದಾಗ್ತದೆ, ನೀವೆಂತ ಹೇಳ್ತೀರಿ, ಹಿಂದೂಯಿಸಂ ಎಂಬುದು ಇಲ್ಲವೇ ಇಲ್ಲ, ನೀವು ಒಂದೇ ದೇವರಿರುವುದು, ಅದು ಯಾವ ದೇವರು ಅಂತ ಹೇಳುದಿಲ್ಲ. ಅವರು ಹೇಳಿದ್ರು ಹಿಂದೂಯಿಸಂ ಇಲ್ಲ ಅಂತೆ, ನಾವು ಕಲ್ಲನ್ನು ಪೂಜೆ ಮಾಡುದಂತೆ, ರಾಮ ಮಂದಿರ ಅಂತೆ, ನಾವು ಮಸೀದಿಯನ್ನು ಹೊಡೆದು ನಾವು ಮಂದಿರ ಮಾಡಿದ್ದಂತೆ, ಹಾಗೆಲ್ಲ ಹೇಳ್ತಿದ್ದಾರೆ ಅವರು. ಯಾರು ಇದು ಹೇಳ್ತಾ ಇರೋದಿಲ್ಲ? ಸಿಸ್ಟರ್ ಪ್ರಭಾ ಅಂತ 7th ಸೋಷಿಯಲ್ ಟೀಚರ್ ಆಗಿ ನಮಗಿದ್ರು ಅವರು. ಈಗೆಲ್ಲ ಎಂತದೆಲ್ಲ ಹೇಳಿದ್ದಾರೆ ಅವರು. ಅವರಿಗೆ ಈ ಸ್ಕೂಲಲ್ಲಿ ಅಧಿಕಾರ ಇಲ್ಲ, ಯಾವುದೇ ಸ್ಕೂಲಲ್ಲಿ ಅವರಿಗೆ ಸೀಟ್ ಕೊಡ್ಬೇಕು, ಅವರನ್ನು ಟೀಚರ್ ಆಗಿ ಮಾಡ್ಲಿಬೇಡಿ ನೀವು, ಅದೇ ನನ್ನ ರಿಕ್ವೆಸ್ಟ್. ಅವರು ಕೊರಗಜ್ಜನ ಬಗ್ಗೆ ಹೇಳಿದ್ದಾರಂತೆ. ಕೊರಗಜ್ಜನ ಮಾಯ ಈಗ ಅವರನ್ನು ಈ ಸ್ಥಿತಿಯಲ್ಲಿ ತಂದಿದ್ದೆ, ಅವರಿಗೆ ಶಿಕ್ಷೆ ಸಿಗಲೇಬೇಕು ಅಂತ ನಮ್ಮ ವಿನಂತಿ. ನಮ್ಮದು ಮತ್ತೆ ಕಮಲದ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೆ ಹೊಡೆದು ನಾವು ಟಾರ್ಚರ್ ಮಾಡ್ತಿದ್ದೇವಂತೆ. ಅದನ್ನು ಅಷ್ಟೇ ಅದೊಂದು ತಾಯಿ ಹೇಗೆ ಮಗುವಿಗೆ ಹೊಡುತ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ. ನಮ್ಮ ಕಮಲದಲ್ಲಿ ಸಹ ಹಾಗೆ, ಅವ್ರು ಎಷ್ಟೇ ಹೊಡೆದ್ರು ಕೂಡ ಅಷ್ಟೇ ಪ್ರೀತಿ ಕೊಡ್ತಾರೆ. ಹಾಗೆ ಏನ್ ಮಾಡ್ಬಾರ್ದು, ಕ್ರಿಶ್ಚಿಯನ್ನಿಗೊಂದು ಪಾರ್ಶಾಲಿಟಿ, ನಮಗೊಂದು ಪಾರ್ಶಾಲಿಟಿ ಮಾಡಬಾರ್ದು. ನಾವು ಅವರ ಹತ್ರ ನಾವು 7ನೇ ಕ್ಲಾಸಲ್ಲಿ ಇರುವಾಗ ಹೇಳಿದ್ರೆ ಅವರು ನಮ್ಮ ಬಾಯಿ ಮುಚ್ಚಿಸ್ತಿದ್ರು, ನಮಗಷ್ಟು ಜ್ಞಾನ ಇರಲಿಲ್ಲ ಇದ್ರ ಬಗ್ಗೆ. ಬಟ್ ಈಗ ಕಿಚ್ಚೆದ್ದೇಳ್ತದೆ, ನಾವು ಸಹ ಒಂದು ಹಿಂದೂ, ನಾವು ಸಹ ಎದ್ದೇಳ್ತೇವೆ ಹಾಗೆ ಮಾತಾಡಿದ್ರೆ. ಒಬ್ಬೊಬ್ಬರು ಖಾಲಿ ನಮ್ಮ ಕೈಯಲ್ಲಿ ಒಂದು ನೂಲಿರುವಾಗ 4-5 ನೂಲಿದ್ರೆ ಅವ್ರು ಹೇಳ್ತಾರೆ, ಯಾಕೆ 4-5 ನೂಲು, 2 ನೂಲು ಇರ್ಬೇಕು, ಯಾಕೆ ಹಾಗೆ ಮಾಡ್ಬೇಕು, ಯಾಕೆ ಅವರು ಚೈನ್ ಹಾಕೊಂಡ್ ಬರಲ್ವಾ, ನಾವ್ ಯಾಕೆ ಮಾಡ್ಬಾರ್ದು? ಅದೊಂದು ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಯಾಕೆ ಪ್ರಸಾದ ಯಾಕೆ ಹಾಕ್ಬಾರ್ದು? ನಾವು ಹೇಳಿದ್ರೆ ಹೇಳ್ತಾರೆ. ಮತ್ತೆಂತ ಹೇಳ್ತಾರೆ ಅಂದ್ರೆ ಗಂಧ ಹಾಕ್ಲಿಕ್ಕಿಲ್ಲ ಅಂತೆ, ಇಂಥದ್ದು ದೃಷ್ಟಿಯದ್ದು ಹಾಕ್ಲಿಕ್ಕಿಲ್ಲ ಅಂತೆ ನಮಗೆ. ಮತ್ತೆ ನೂಲು 2ಕ್ಕಿಂತ ಹೆಚ್ಚು ಇರಬಾರ್ದಂತೆ, ಗೆಜ್ಜೆ ಹಾಕ್ಲಿಕ್ಕಿಲ್ಲ, ಮತ್ತೆ ಯಾವ್ದಾದ್ರು ಸಹ ಆರೆಂಜ್ ಕಲರ್ ಹಾಕ್ಲಿಕ್ಕಿಲ್ಲ ಅಂತೆ. ಯಾಕಂದ್ರೆ ಅದು ಡಿಸಿಪ್ಲಿನ್ ಅಂತೆ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತೆ ನಮಗೆ, ಅದಕ್ಕೆ ಹಾಕ್ಲಿಕ್ಕಿಲ್ಲ ಅಂತೆ. ಅದೇ ಅವರು ಕ್ರಿಶ್ಚಿಯನ್ ಅವರ ಕ್ರಿಶ್ಚಿಯನ್ ಬ್ರೇಸ್ಲೆಟ್ ಹಾಕ್ತಾರೆ, ಕ್ರಿಶ್ಚಿಯನ್ ಮಾಲೆ ಹಾಕ್ತಾರೆ. ಅವರು ಅವಾಗ ಎಂತ ಹೇಳುದಿಲ್ಲವ. ಮತ್ತೆ ಸ್ಟೀವನ್ ಎಂಬ ಸರ್ ಅಂತೆ, ನಮಗೆ ತಿಳಿದುವಂತದ್ದು ದೈವದ ಬಗ್ಗೆ ಹೇಳ್ತಾರಂತೆ, ದೈವ ಕೊರಗಜ್ಜನ ಬಗ್ಗೆ ಹೇಳ್ತಾರಂತೆ, ಎಂತ ಹೇಳ್ತಾರಂತೆ, ಗಗ್ಗರದ ಬಗ್ಗೆ ಹೇಳ್ತಾರಂತೆ. ಅವರು ಹೇಳಿದ್ದು ಅದೆಲ್ಲ ಸುಳ್ಳು ಅಂತ. ಅವರು ಇಲ್ಲಿ ಬಂದು ನಮಗೆ ತೋರಿಸ್ಲಿ ಅದು ಸುಳ್ಳು ಅಂತ, ಅವಾಗ ನಾವು ಒಪ್ಪುತ್ತೇವೆ. ಇನ್ನೊಂದು, ನಾಗಕ್ಕೆ ಯಾಕೆ ಹಾಲು ಹಾಕುದು ಅಂತ ಕೇಳ್ತಾರೆ. ಅವ್ರು ನಾಗ ಬಂದು ಕುಡಿತದ ಅಂತ ಕೇಳ್ತಾ ಇದ್ದಾರೆ. ನಾಗಕ್ಕೆ ಯಾಕೆ ಹಾಲು ಹಾಕುದು, ಅದು ಬಂದು ಕುಡಿತದ ಅಂತ ಹೇಳ್ತಾ ಇದ್ದಾರೆ.
ಅವರು ಏನ್ ಹೇಳಿದ್ರು, ದೇವರು ಬಂದು ಹೇಳಿದ್ದಾರ. ಅವರ ಕ್ರಿಶ್ಚಿಯನ್ ಇದು ಚೇನ್ ಹಾಕ್ಲಿಕ್ಕೆ ದೇವರು ಬಂದು ಹೇಳಿದ್ದಾರ. ಎಲ್ಲದಕ್ಕೆ ದೇವರು ಬಂದು ಹೇಳಿದ್ದಾರೆ. ದೇವರು ಬಂದು ಹೇಳಿ ನಿಮಗೆ ಯಾಕೆ, ನಮ್ಮ ಇಷ್ಟ ನಮ್ಮ ಮೈ, ನಾವು ಎಷ್ಟು ನೂಲಾಗ್ತೇವೆ, ನಿಮಗೆ ಯಾಕೆ ಅಧಿಕ ಪ್ರಸಂಗ? ನಿಮ್ಮ ಕೆಲಸ ನೀವು ಶಿಕ್ಷಕಿಯಾಗಿ ಶಿಕ್ಷೆ ಕಲಿಸಬೇಕು. ಬೇರೇನು ಧರ್ಮದ ಬಗ್ಗೆ ಹೇಳುವ ನಿಮಗೆ ಹಕ್ಕಿಲ್ಲ. ಅದಕ್ಕಾಗಿ ನಿಮಗೆ ಶಿಕ್ಷೆ ಸಿಗಲೇಬೇಕು. ಭರತ್ ಈಗ ಶಿಕ್ಷಕಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರೆಲ್ಲರೂ ಕೂಡ. ಜೊತೆಗೆ ಈಗ ಅಮಾನತು ಮಾಡಿದ್ದಾರೆ. ಸೊ ಅದು ಅವ್ರಿಗೆ ಸಮಾಧಾನ ತಂದಿದ್ಯಾ ಅಂತ ಕೇಳ್ಬೋದಾ ಪ್ರಶ್ನೆ? ಅವ್ರಿಗೆ ಏನು ಬಂದು ಪಾಠ ಮಾಡಿ ಈಗ ನಿಮ್ಮ ಅವರನ್ನ ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಿಮಗೆ ಸಮಾಧಾನ ಆಗಿದೆಯಾ? ಅವರಿಗೆ ಟೀಚಿಂಗ್ ಕೊಡ್ಬೇಕು. ಅವರಿಗೆ ಯಾವ ಸ್ಕೂಲಲ್ಲಿ ಕೂಡ ಪ್ಲೇಸ್ ಸಿಗಬಾರ್ದು. ಅವ್ರಿಗೆ ಇನ್ನು ಟೀಚಿಂಗ್ ವರ್ಕ್ ಮುಂದೆ ಮಾಡಲೇಬಾರ್ದು. ಅವ್ರಿಗೆ ಯಾವ ಸ್ಕೂಲಲ್ಲಿ, ಇದು ಸ್ಕೂಲ್ ಅಂತಲ್ಲ, ಯಾವ ಸ್ಕೂಲಲ್ಲಿ ಕೂಡ ಅವ್ರಿಗೆ ಪ್ಲೇಸ್ ಸಿಗಬಾರ್ದು. ಅಷ್ಟೇ ನಮ್ದು ವಿನಂತಿ ಸರ್. ನಿಮ್ಗೆ ಅವ್ರು ಎಷ್ಟು ವರ್ಷದಿಂದ ಟೀಚಿಂಗ್ ಮಾಡ್ತಿದ್ರು? ನಮ್ಗೊಂದು 3-4 ವರ್ಷದಿಂದ, ಒಂದು 5th ಸ್ಟಾರ್ಟ್ ಮಾಡಿದ್ದಾರೆ. 7th ಅವ್ರದ್ದು ಎಲ್ಲ ಭಾಷಣ ಎಲ್ಲ ಎಂಡ್ ಆಗಿದೆ. ನಿಮ್ಮ ಶಾಲೆ ಬೇರೆ ಟೀಚರ್ಸ್ ಎಲ್ಲ ಹೇಗಿದ್ರು? ಅವರಿಗೆ ಏನು ರಿಮಾರ್ಕ್ ಇಲ್ಲ ಸರ್. ಸುಮ್ಮನೆ ಹೇಳ್ಬಾರ್ದು ಯಾಕೆ, ಅವರಿಗೆ ಏನು ರಿಮಾರ್ಕ್ ಇಲ್ಲ. ಈ ಒಂದು ಹೆಂಗಸ್ ಮಾತ್ರ ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದು, ಬೇರೆ ಯಾರು. ನಮ್ಮ ಹೈಸ್ಕೂಲ್ ಮತ್ತೆ ಪ್ರೈಮರಿಗೆ ತುಂಬಾ ವ್ಯತ್ಯಾಸ ಉಂಟು. ಹೈಸ್ಕೂಲ್ ಟೀಚರ್ ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಲಿ ಯಾವುದೇ ಧರ್ಮದ ಭೇದ ಭಾವವೇ ಮಾಡುವುದಿಲ್ಲ. ಹಾಗೆ ಒಂದು ಮುಸ್ಲಿಂ ಸರ್ ಇದ್ದಾರೆ, ಎಷ್ಟು ಪ್ರೀತಿಯಿಂದ ಕಳಿಸ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳನ್ನು. ನಮ್ಮ ಹೈಸ್ಕೂಲ್ ಅಲ್ಲಿ ಟೀಚರ್ಸ್ ಕೆಲವರು ತುಂಬಾ ಒಳ್ಳೆ ಇದ್ದಾರೆ. ಖಾಲಿ ಪ್ರೈಮರಿಯಲ್ಲಿ ಇಂಥದ್ದು ಆಗ್ತಾ ಉಂಟು ಸರ್. ನಮಗೆ ಭೇದ ಭಾವ ಮಾಡುವುದೇ ಇಲ್ಲ. ನಮಗೆ ಹೈಸ್ಕೂಲಲ್ಲಿ ಭೇದ ಭಾವ ಮಾಡುವುದಿಲ್ಲ. ನಮಗೆ ಹೈಸ್ಕೂಲಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಂತ ಭೇದ ಭಾವ ಮಾಡುವುದೇ ಇಲ್ಲ ಅವರು. ಇಲ್ಲ. ಪ್ರಭಾ ಟೀಚರ್ ಎಷ್ಟು ವರ್ಷದಿಂದ ಇದ್ದಾರೆ? ನಮಗೆ 5ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಇದ್ರು. ಆಗೆಲ್ಲ ನಿಮ್ಗೆ ಮಾಡಿದಾಗ ನೀವು ಯಾರು ಪೇರೆಂಟ್ಸ್ ಜೊತೆ ಹೇಳಿ? ನಾವು ಹೇಳಿದ್ವಿ, ಆದ್ರೆ ಆಗ ಯಾರು ನಿಲ್ಲುವವರು ಇರಲಿಲ್ಲ ಸರ್. ಇದೆಲ್ಲ ಸ್ಟಾರ್ಟ್ ಆಗಿ ಅವರದ್ದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. 5 ವರ್ಷದಿಂದ ಯಾರು ಕೂಡ ಪೇರೆಂಟ್ಸ್ ಇದುವರೆಗೂ ಎದ್ದಿಲ್ಲ. ಆದ್ರೆ ಈ ಸಲ ಈ ಬ್ಯಾಚ್ನವರು ಎದ್ದು ತುಂಬಾನೇ ನಿಜವಾಗಿ ನಮ್ಮ ಶಾಲೆಗೆ ಇಡೀ ಮಂಗಳೂರಲ್ಲಿ ಒಂದು ಒಳ್ಳೆ ಹೆಸರು ಉಂಟು. ಖಾಲಿ ಅವರಿಂದಾಗಿ ನಮ್ಮ ಶಾಲೆಗೆ ಈಗ ಕೆಟ್ಟ ಹೆಸರು ಬರ್ತಾ ಉಂಟು. ಈಗ ಇದೆಲ್ಲ ಆದ್ಮೇಲೆ ನೀವು ಕ್ಲಾಸಿಗೆ ಹೋಗಿದ್ದೀರಾ? ಕ್ಲಾಸಲ್ಲಿ ಏನು ಮಾತಾಡ್ಲಿಲ್ಲ ಟೀಚರ್ಸ್? ಏನು ಇಲ್ಲ, ಅವರು ಬಿಡ್ಲಿಲ್ಲ, ಏನು ಹೇಳಲಿಲ್ಲ. ಎಲ್ಲರೂ ಬೇಜಾರಲ್ಲಿ. ನಿಮ್ಗೆ ಮನೆಯಲ್ಲೆಲ್ಲ ಏನ್ ಹೇಳಿದ್ರಿ? ಅಂದ್ರೆ ಹೊರಗಡೆ ಬಂದು ಈ ರೀತಿ ಎಲ್ಲ ಮಾಡಿದ್ರೆ ಏನಾದ್ರೂ ಆಕ್ಷನ್ ತಗೊಳ್ಬಹುದು ಅಂತ ಏನು ಆತಂಕ ಇಲ್ವಾ ನಿಮ್ಗೆ? ಇಲ್ಲ, ಯಾರು ನಾವು 7ನೇ ಕ್ಲಾಸಲ್ಲಿ ಇರುವಾಗ ಅವರಿಗೆ ಹೇಳುವಾಗ ನಮಗಷ್ಟು ನಾಲೆಜ್ ಇರಲಿಲ್ಲ. ಓ ಹೀಗೆ ಹೇಳ್ತದೆ. ನಾವು ಅಮ್ಮನವರ ಅವ್ರ ಕ್ಲಾಸಲ್ಲಿ ಹೇಳ್ತಿದ್ರು, ಸಿಸ್ಟರ್ ಪ್ರಭಾ ನೀವು ಇನ್ನು ಇದನ್ನೆಲ್ಲ ಹೋಗಿ ಹೇಳುದು ಬೇಡ, ಮೊದಲಿನವರು ಹೇಳ್ತಾರೆ. ಒನ್ ಟೈಮ್ ಬ್ರೈನ್ ವಾಶ್ ಮಾಡಿರ್ತಾರೆ ಮಕ್ಕಳು. ಮೂವಿ ಎಲ್ಲ ತೋರಿಸಿ ಹೇಳ್ತಿದ್ರು ಸರ್, ನೀವು ಇದನ್ನೆಲ್ಲ ದೊಡ್ಡದು ಮಾಡಿದ್ರೆ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತುಂಟು, ಪೇರೆಂಟ್ಸ್ ಎಲ್ಲ ಹೇಳ್ಬೇಕಂತ ಏನು ಇಲ್ಲ ಅಂತ ಹೇಳ್ತಿದ್ರು ಸರ್. ಎಸ್ ವೀಣಾ, ಯಾಕಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾಕಂದ್ರೆ ಇಷ್ಟರವರೆಗೆ ಏನು ಕಾಲೇಜಿನ ಕೇವಲ ಮಕ್ಕಳಷ್ಟೇ, ಈ ಪೋಷಕರು ಅಷ್ಟು ಬೇರೆಯವರು ಮಾತ್ರ ಈ ಒಂದು ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದ್ರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನೀವು ನೋಡಬಹುದು ಕಾಲೇಜಿನ ಮುಂಭಾಗ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಗೇಟ್ ಹಾಕಿದ್ದಾರೆ, ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಕಾಲೇಜು ಕೂಡ, ಶಾಲೆ ಕೂಡ ಬಿಟ್ಟಂತ ಕಾರಣದಿಂದಾಗಿ ಸುತ್ತ ಆ ಶಾಲೆಯಲ್ಲಿ ಹೆಚ್ಚಿನ ಪೋಷಕರಿದ್ದಾರೆ. ಪೋಷಕರ ಜೊತೆಗೆ ಮಕ್ಕಳು ಕೂಡ, ಅಂದ್ರೆ ಶಾಲೆ ಬಿಟ್ಟು ಹೊರಗಡೆ ಬಂದಂತಹ ಮಕ್ಕಳಲ್ಲೂ ಕೂಡ ಆ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. ಆ ಆಕ್ರೋಶದ ಹಿನ್ನೆಲೆಯಲ್ಲಿ ಈಗಾಗಲೇ ಮಕ್ಕಳು ಮೊದಲ ಬಾರಿಗೆ ಬಂದು ಮಾಧ್ಯಮದ ಮುಂದೆ ಮಾತನಾಡಿರುವಂತದ್ದು. ಯಾಕಂದ್ರೆ ನಿನ್ನೆಯಿಂದ ಅವರಿಗೂ ಕೂಡ ಒಂದು ಆತಂಕ ಇತ್ತು. ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಇನ್ಸಿಡೆಂಟ್ಗಳು ನಡೆದರೂ ಕೂಡ ಮಕ್ಕಳು ಪೋಷಕರ ಜೊತೆಗೆ ಹೋಗಿ ಹೇಳುವಂತದ್ದು ಮತ್ತು ಅವರ ಜೊತೆಗೆ ಮಾತನಾಡುವಂಥದ್ದು ಮಾಡಿರಲಿಲ್ಲ. ಹಾಗಾಗಿ ಆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಆದ್ರೆ ಅನೇಕ ಜನ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಒಂದಷ್ಟು ಯಾರಿಗೂ ಕೂಡ ಮಾತುಕತೆಗೆ ಬರಲಿಲ್ಲ. ಆದ್ರೆ ಈಗ ಆ ಒಂದು ಎಲ್ಲ ಗೊಂದಲಗಳು ಮುಗಿದು ಈಗಾಗಲೇ ಆ ಮಾತುಕತೆಗಳು ಕೂಡ ನಡೆದಿರುವಂತದ್ದು. ಕಾಲೇಜಿನ ಆಡಳಿತ ಮಂಡಳಿ ಕೂಡ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟು ಹೋಗ್ತಾ ಇರುವಂತದ್ದು. ಆಡಳಿತ ಮಂಡಳಿ ಇದ್ದಾರೆ ಸರ್. ಈಗ ಏನ್ ಸರ್ ನಿಮ್ಮ ಇದು ಉತ್ತರ? ಎಸ್, ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಶಾಸಕರು ಕೂಡ ಇದ್ದಾರೆ. ಇನ್ನು ವೇದವ್ಯಾಸ್ ಕಾಮತ್ ಇದ್ದಾರೆ, ಶಾಸಕ ವೇದವ್ಯಾಸ್ ಕಾಮತ್ ಅವರು ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ವೇದವ್ಯಾಸ್ ಕಾಮತ್ ಸರ್, ಈಗ ಏನಾಯ್ತು ಸರ್? ಏನೀಗ ಅಂತಿಮ ಅಂತ ಇದ್ದಾರೆ? ಇವತ್ತು JRS ಸ್ಕೂಲ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಬೆಳಿಗ್ಗೆ 11:30 4 ಗಂಟೆ ತನಕ ನಾನು ಇಲ್ಲೇ ಇದ್ದೇನೆ. ಸಾವಿರಾರು ಜನರು ಇಲ್ಲಿ ಬರ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಶಾಲೆ ಬಿಟ್ಟಾಗ ನೂರಾರು ಮಕ್ಕಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಸಿಸ್ಟರ್ ಪ್ರಭಾ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಮಕ್ಕಳು ಕೂಡ ಅವರ ಪ್ರತಿಭಟನೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಕ್ಕಳು ಅಂತ ಹೇಳಿದ ದೇವರು, ಅವರು ಮಾತಾಡಿದಂಥ ವಿಚಾರಗಳು ಮತ್ತು ಎಲ್ಲ ಆದಂಥ ಘಟನೆಗಳ ಬಗ್ಗೆ ಇವತ್ತು ಆಡಳಿತ ಮಂಡಳಿಗೆ ನಾನು ಹೇಳಿದ್ದೇನೆ.
ನೀವು ಸಿಸ್ಟರ್ ಪ್ರಭಾ ಮತ್ತು ಅವ್ರು ಯಾರೋ ಸ್ಟೀವನ್ ಇವರಿಬ್ಬರನ್ನು ಅಮಾನತು ಮಾಡಬೇಕು. ಇಲಾಖೆ ವತಿಯಿಂದ ಏನು ತನಿಖೆ ನಡೀತದೆ ನಡೀಲಿ, ಆ ಇಲಾಖೆ ವತಿಯಿಂದ ತನಿಖೆಗೆ ಸಹಕರಿಸಬೇಕು. ಅದರ ಒಟ್ಟಿಗೆ ಇನ್ನು ನಾಳೆಯಿಂದ ಯಾವುದೇ ಮಕ್ಕಳಿಗೆ ತಿಲಕ ಇಟ್ಟು ಬಂದಿದ್ದೀರಿ, ಹೂ ಇಟ್ಟು ಬಂದಿದ್ದೀರಿ, ಬಳೆ ತೊಟ್ಟು ಬಂದಿದ್ದೀರಿ, ಗೆಜ್ಜೆ ಹಾಕಿ ಬಂದಿದ್ದೀರಿ, ಅವರು ಶಾಲೆ ಒಳಗೆ ಬರಬಾರ್ದು ಅಂತೇಳುವಂಥ ಮಾತನ್ನು ನೀವು ಹೇಳಲಿಕ್ಕೆ ಶುರು ಮಾಡಿದರೆ ಇನ್ನು ನಂತರ ನಮ್ಮ ಉಗ್ರ ಆವೇಶ ಬೇರೆ ಇರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ನೀವು ಸಿಸ್ಟರಾಗಿ ನೀವು ಕ್ರೈಸ್ತ ಧರ್ಮದ ಸಂಕೇತವನ್ನು ನಿಮ್ಮಲ್ಲಿ ತೊಡಗಿಸಿಕೊಂಡು ನೀವು ಪಾಠ ಮಾಡಬಹುದಂತೆ. ಮುಸ್ಲಿಂ ಇನ್ಸ್ಟಿಟ್ಯೂಷನ್ಗಳು ಅವರ ಮುಸ್ಲಿಂ ಧರ್ಮದ ಪೂರಕವಾದಂಥ ವಾತಾವರಣವನ್ನು ಇಟ್ಟುಕೊಂಡು ಅವರು ಪಾಠ ಮಾಡ್ಬೋದಂತೆ. ಹಿಂದೂ ಮಕ್ಕಳು ಅವರ ಧರ್ಮದ ಸಂಕೇತವಾಗಿ ತಿಲಕ ಇಡಬೇಕು ಅಥವಾ ಹೂ ಇಡಬೇಕು, ಬಳೆ ಹಾಕಬೇಕು ಅಥವಾ ಗೆಜ್ಜೆ ಇಡಬೇಕು, ಇದನ್ನು ವಿರೋಧಿಸುವಂಥ ಕೆಲಸ ಕಾರ್ಯಗಳು ನಾಳೆ ಈ ರೀತಿಯ ಸಂಸ್ಥೆಗಳಲ್ಲಿ ಇನ್ನು ಯಾರು ಮಾಡಿದರೂ ಕೂಡ ಅದನ್ನು ನಾವು ಸಂಘಟನಾತ್ಮಕವಾಗಿ ಹೋರಾಟ, ಗಲಾಟೆ ಏನಾದರೂ ಕೂಡ ಅದನ್ನು ಹಿಂದೂ ಸಮಾಜ ಎದುರಿಸಲಿಕ್ಕೆ ತಯಾರಿದ್ದೇವೆ. ಮಕ್ಕಳು, ಸಾವಿರಾರು ಮಕ್ಕಳು ಇವತ್ತು ಭಾರತ್ ಕಾ ಬಚ್ಚಾ ಬಚ್ಚಾ ಜೈ ಶ್ರೀರಾಮ್ ಬೋಲೇಗ ಅಂತೇಳುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಮನನ್ನು ಅವಹೇಳನೆ ಮಾಡ್ತಾರೆ, ರಾಮನ ಮೂರ್ತಿ ಪೂಜನೆ ಮಾಡಿದರೆ ಇವರು ಅವಹೇಳನೆ ಮಾಡ್ತಾರೆ. ಒಂದು ಟೀಚರ್ ಆಗಿ ಮೋದಿಗೆ ಅವಹೇಳನೆ ಮಾಡ್ತಾರೆ. ನಾಗನ ಕಲ್ಲಿಗೆ ಹೂ ಹಾಕುವುದು ಹಾಲೆರೆಯುವುದು ತಪ್ಪು ಅಂತ ಹೇಳ್ತಾರೆ. ಕಲ್ಲಿನಲ್ಲಿ ದೇವರಿದ್ದಾರೆ ಅಂತೇಳಿ. ಆದರೆ ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹಲವು ಕಡೆಗಳಲ್ಲಿ ಯೇಸು ಕ್ರಿಸ್ತನ ಮೂರ್ತಿ ಇದೆ. ಇದಕ್ಕೇನು ಹೇಳ್ತಾರೆ ಅವರು? ಹಾಗಾಗಿ ಬೇರೆಯವರಿಗೆ ಬೆರಳು ತೋರಿಸುವಂತಕ್ಕಿಂತ ಜಾಸ್ತಿ ನೀವು ಇದನ್ನೆಲ್ಲ ಅರಿತುಕೊಂಡು 100ಕ್ಕೆ 100 ಅವರನ್ನು ಅಮಾನತು ಮಾಡಿಸುವಂಥ ಕೆಲಸ ಕಾರ್ಯಗಳು ಆದೇಶವನ್ನು ಮಾಡಿ ಟೈಪ್ ಮಾಡಿ ತಂದಿದ್ದಾರೆ. ಅದನ್ನು ಸರಿಪಡಿಸಿಕೊಂಡು ಅಮಾನತು ಮಾಡಿ DDPIಗೆ ಹಸ್ತಾಂತರ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಇದಿಷ್ಟು ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರ ಮಾತು. ಎಸ್ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.